ಯಾದಗಿರಿಯ ಸುರಪುರದಲ್ಲಿ ಮರಳು ಮಾಫಿಯಾ ದಂಧೆ ಜೋರಾಗಿತ್ತು. ರಿಪಬ್ಲಿಕ್ ಕನ್ನಡದ ನೈಜ ವರದಿಗೆ ಎಚ್ಚೆತ್ತುಕೊಂಡಿದ್ದಾರೆ ಈಗ ಅಧಿಕಾರಿಗಳು. ಈ ಸಂದರ್ಭದಲ್ಲಿ ಅಧಿಕಾರಿಗಳು ಹಾಗಾದ್ರೆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ. ರಿಪಬ್ಲಿಕ್ ಕನ್ನಡ YGF ವರದಿಗೆ ಕೊನೆಗೂ ಕೂಡ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು. YGF ಅಡ್ಡಾಗೆ ಕೊನೆಗೂ ಅಧಿಕಾರಿಗಳ ತಂಡ ಆಗಮಿಸಿದ್ದಾರೆ. ಪೊಲೀಸ್ ಸಿಬ್ಬಂದಿಯ ಜೊತೆಗೆ ತಹಸೀಲ್ದಾರ್ ಕೂಡ ಆಗಮಿಸಿದ್ದಾರೆ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಕೊನೆಗೂ ಕೂಡ ಅಕ್ರಮ ಮರಳು ಮಾಫಿಯಾ ಅಡ್ಡೆಗೆ ಅಧಿಕಾರಿಗಳು ಆಗಮಿಸಿದ್ದಾರೆ. ಸುರಪುರದ ಎಲ್ಲ ಇಲಾಖೆ ಅಧಿಕಾರಿಗಳು ಒಟ್ಟಾಗಿ ಸ್ಥಳಕ್ಕೆ ಆಗಮಿಸಿದ್ದಾರೆ. ಮರಳು ಅಕ್ರಮದ ಕುರಿತು ಅಧಿಕಾರಿಗಳಿಂದ ಪರಿಶೀಲನೆ ಮಾಡಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಬೆಳಗ್ಗೆ 9 ಗಂಟೆಯಿಂದಲೂ ಕೂಡ ಯಾದಗಿರಿಯ ಸುರಪುರದಲ್ಲಿ ಆಗ್ತಿರುವಂತಹ ಮರಳು ಮಾಫಿಯಾ ದಂಧೆ ಬಗ್ಗೆ ನೈಜ ವರದಿಯನ್ನ ಬಿತ್ತರಿಸಿತ್ತು. ಈ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಸ್ಥಳಕ್ಕೆ ಈಗ ಓಡೋಡಿ ಬಂದಿದ್ದಾರೆ, ಪರಿಶೀಲನೆ ಮಾಡ್ತಿದ್ದಾರೆ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಕೊನೆಗೂ ಕೂಡ ಅಕ್ರಮವಾಗಿ ಮರಳು ಮಾಫಿಯಾ ಅಡ್ಡೆಗೆ ಅಧಿಕಾರಿಗಳು ಒಟ್ಟಾಗಿ ಆಗಮಿಸಿದ್ದಾರೆ. ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ಇಲ್ಲಿ ಒಟ್ಟಾಗಿ ಆಗಮಿಸಿರೋದು ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕೃಷ್ಣಯ್ಯ ಒಡಲನ್ನ, ಅಲ್ಲಿದ್ದಂಥ ಮರಳು ಬಾಕರು ಯಾವ ರೀತಿ ತೆಗೆದು ಸಾಗಿಸ್ತಾ ಇದ್ರು ಅಂತೇಳಿ ಅಲ್ಲಿನ ಶಾಸಕರನ್ನ ಇವತ್ತು ರಿಪಬ್ಲಿಕ್ ಕನ್ನಡ ಪ್ರಶ್ನೆ ಮಾಡಿದಾಗಲೂ ಕೂಡ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಒಂದು ರೀತಿಯಲ್ಲಿ ಅಸಡ್ಡೆಯಾಗಿ ಉತ್ತರವನ್ನು ಕೊಡ್ತಾ ಇದ್ರು. ಈ ಬೆನ್ನಲ್ಲೇ ಅಧಿಕಾರಿಗಳು ಕೂಡ ಅಲ್ಲಿಗೆ ಆಗಮಿಸಿದ್ದಾರೆ. ಸುರಪುರದ ಎಲ್ಲ ಇಲಾಖಾ ಅಧಿಕಾರಿಗಳು ಒಟ್ಟಾಗಿ ಆಗಮಿಸಿ ಅಲ್ಲಿ ಏನಾಗ್ತಾ ಇದೆ, ನಿಜಕ್ಕೂ ಕೂಡ ಅಕ್ರಮ ನಡೀತಾ ಇದೆಯಾ, ಹೇಗೆ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಕಲಬುರಗಿಯಿಂದ ಓಂ ಪ್ರಕಾಶ್ ಮತ್ತು ಯಾದಗಿರಿಯಿಂದ ನಾಗರಾಜ್ ಲೈವ್ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾನು ಮೊದಲಿಗೆ ನಾಗರಾಜ್, ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ, ಸದ್ಯಕ್ಕೆ ಅಲ್ಲಿ ಏನಾಗ್ತಾ ಇದೆ? ದಿವಿತ್, ಏನು ಈ ಒಂದು ಯಾದಗಿರಿ ಜಿಲ್ಲೆಯ ಕೃಷ್ಣಾ ನದಿಯಲ್ಲಿ ನಡೀತಾ ಇರುವಂಥ ಅಕ್ರಮ ಮರಳು ಮಾಫಿಯಾದ ಬಗ್ಗೆ ರಿಪಬ್ಲಿಕ್ ಕನ್ನಡ ಏನು ಬೆಳಗ್ಗೆಯಿಂದ ಸತತವಾಗಿ ವರದಿಯನ್ನು ಬಿತ್ತರಿಸ್ತಾ ಇದೆ. ಈ ಬೆನ್ನಲ್ಲೇ ಇವತ್ತು ತಕ್ಷಣ ಈಗ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಹಾಗೂ ಸುರ್ಪುರ್ ತಹಸೀಲ್ದಾರ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಸದ್ಯ ಸ್ಥಳಕ್ಕೆ ದೌಡಾಯಿಸಿ ಇಲ್ಲಿರುವಂಥ ಅಕ್ರಮ ಮರಳು ಮಾಫಿಯಾದ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕ್ತಿರುವಂಥ ಕೆಲಸ ಮಾಡ್ತಿದ್ದಾರೆ. ಮತ್ತು ಇಲ್ಲಿರುವಂಥ ಒಂದು ಪರಿಶೀಲನೆಯನ್ನು ಸಹ ನಡೆಸ್ತಾ ಇರುವಂಥದ್ದು ಸದ್ಯ ನೀವು ದೃಶ್ಯಾವಳಿಗಳು ಸಹ ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ ಇವಾಗ ದೃಶ್ಯ ಎಲ್ಲ ಅಧಿಕಾರಿಗಳು ಈಗ ಈ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಮತ್ತು ಪೊಲೀಸ್ ಸಿಬ್ಬಂದಿ ಸೇರಿದಂತೆ ಇಲ್ಲಿ ಮತ್ತು ತಹಸೀಲ್ದಾರ್ ಸಹ ಇಲ್ಲಿ ಈ ಒಂದು ಅಕ್ರಮ ಮರಳು ಮಾಫಿಯಾದ ಬಗ್ಗೆ ಪರಿಶೀಲನೆ ಸದ್ಯ ನಡೆಸ್ತಾ ಇರುವಂಥದ್ದು. ಇಲ್ಲಿ ಎಷ್ಟೊಂದು ಈಗ ಕೃಷ್ಣಾ ತೀರದಲ್ಲಿ ಇಷ್ಟೊಂದು ಅಕ್ರಮ ಮರಳು ಮಾಫಿಯಾ ನಡೀತಾ ಇದ್ರೂ ಸಹ ಯಾಕೆ ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಅನ್ನುವಂಥ ಪ್ರಶ್ನೆ ಸಹ ಇವಾಗ ಉದ್ಭವ ಆಗ್ತಾ ಇತ್ತು. ಈಗ ಅದೇ ವಿಚಾರವಾಗಿ ಇಲ್ಲಿರುವಂಥ ತಹಸೀಲ್ದಾರ್ ಅವರನ್ನು ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಕೃಷ್ಣಾ ನದಿ, ಈ ಒಂದು ನದಿಯಲ್ಲಿ ಈ ರೀತಿಯಲ್ಲಿ ಅಕ್ರಮ ಮರಳು ಮಾಫಿಯಾ ನಡೀತಾ ಇರೋದು ನಿಮ್ಮ ಗಮನಕ್ಕಿದೆಯಾ ಇಲ್ಲ ಸರ್? ಇದು ಗಮನಕ್ಕಿದೆ ರೀ. ಈಗ ಆಲ್ರೆಡಿ ನಾವು ಏನು ಮಾಡಿದ್ವಿ, ಸಂಬಂಧಪಟ್ಟ ಇವ್ರ ಮೇಲೆ ನಾವು FIR ಕೂಡ ಮಾಡಿದ್ದೀವಿ ರೀ. 20/6/2023 ನಾವು FIR ಕೂಡ ಮಾಡಿದ್ವಿ. ಅಲ್ಲ ಸರ್, ಈಗ ಈ ಭಾಗದಲ್ಲಿ ಇವು ಅಕ್ರಮ ಮರಳ ದಂಧೆಗೆ ಅಡ್ಡೆಗಳು ಎಷ್ಟಿದಾವಂತ ಸರ್? ಅದು ನಾವು ಪರಿಶೀಲನೆ ಮಾಡಿದಾಗ ಒಂದು 2-3 ಇದಾವೆ ರೀ. ಈಗ ಮೈನ್ಸನ್ ಜೂಲೇಜ್ ಅವ್ರು, ನಾವು ಮತ್ತು ಪೊಲೀಸರು ಇಲಾಖೆ ಮೂವರೂ ಚರ್ಚೆ ಮಾಡಿದಲ್ಲಿ ಅದು ಸ್ಪಾಟ್ ವಿಸಿಟ್ ಕೊಟ್ಟಲ್ಲಿ ಒಂದು 3 ಪ್ಲೇಸ್ ಇದಾವೆ ರೀ. ಆ ಪ್ರಕಾರ ನಾವು ಏನು ಮಾಡಿದ್ದೀವಿ, ಅವರು ಸಂಬಂಧಪಟ್ಟವರು ಲ್ಯಾಂಡ್ ಓನರ್ಸ್ಗಳ ಮೇಲೆ ನಾವು ಆಲ್ರೆಡಿ ಮಾಡಿದ್ದೀವಿ. ಈಗ PWD ಅವನು ಹ್ಯಾಂಡ್ ಓವರ್ ಮಾಡಬೇಕು ಅನ್ನೋದು ಬಾಕಿ ಇದೆ ಅಷ್ಟೇ. ಅವನ್ನ ಇದು ಕೋರ್ಟ್ಗಳನ್ನ ಪ್ರೊಡ್ಯೂಸ್ ಮಾಡಿದ್ವಿ. ಡೈರೆಕ್ಷನ್ಸ್ ಕೊಟ್ಟ ಮೇಲೆ ಅವ್ರ ಮೇಲೆ ಕ್ರಮ ತೊಗೊತೀವಿ. ಅಲ್ಲ, ಈಗ ಇಷ್ಟೊಂದು ಅಕ್ರಮ ಮರಳು ಮಾಫಿಯಾ ಈ ಭಾಗದಲ್ಲಿ ನಡೀತಾ ಇದೆ, ನೀವು ಸಹ ನೋಡ್ತಾ ಇದ್ದೀರಾ. ಈ ರೀತಿಯಾಗಿ ಇಲ್ಲಿಗಲಲ್ಲಿ ನಡೀತಾ ಇದ್ರು ಸಹ ಇದನ್ನು ತಡೆಗಟ್ಟೋದಕ್ಕೆ ಯಾವುದಾದ್ರೂ ಪ್ರಭಾವಿಗಳು ಇದೆ ನಿಮಗೆ ಒತ್ತಡ ಇದೆ ಹೇಗೆ ಅಂತ? ಆ ರೀತಿ ಯಾವುದೂ ಒತ್ತಡ ಇಲ್ಲ ರೀ. ಆ ರೀತಿ ಯಾವುದು ಯಾರಿಂದನೂ ಒತ್ತಡ ಇಲ್ಲ. ಈಗ ನಾವು ಅನೇಕರದಲ್ಲಿ ಬೇರೆ ಬೇರೆ ಕಡೆ ಇರ್ತೀವಿ. ಇದು ಈ ಥರ ನಮಗೆ ಮಾಹಿತಿ ಬಂದಲ್ಲಿ ನಾವು ಚೆಕ್ ಮಾಡೋಕ್ಕೆ ಬರ್ತೀವಿ. ಆ ಕ್ಷಣದಲ್ಲಿ ಇರೋದಿಲ್ಲ ರೀ. ನಾವು ಅನ್ಎಕ್ಸ್ಪೆಕ್ಟೆಡಾಗಿ ನಾವು ಪೊಲೀಸ್ ಇಲಾಖೆಯಿಂದ ಇಬ್ಬರೂ ಬರ್ತೀವಿ ರೀ. ಆ ಟೈಮಲ್ಲಿ ಕೂಡ ನಮಗೆ ಸಿಗೋದಿಲ್ಲ. ಸೊ ಹೀಗಾಗಿ ನಮಗೆ ಇದು ತಡಿಲಿಕ್ಕೆ ಒಂದು ಸಣ್ಣದು ಇದು ಬಿಟ್ಟರೆ ಬೇರೆ ಏನು ಯಾರ್ದೂ ಒತ್ತಡ ಇಲ್ಲ. ಅಲ್ಲ, ಇನ್ಮೇಲಾದರೂ ಈ ರಿಪಬ್ಲಿಕ್ ವರದಿ ಆದ ಮೇಲಾದರೂ ಇದು ತಡೆಯೋಕ್ಕಾಗುತ್ತಾ ಅಥವಾ ಈಗ? ವರದಿ ಅನ್ನೋದಕ್ಕಿಂತ ನಾವು ಆಲ್ರೆಡಿ ಕ್ರಮ ತೊಗೊಂಡಿದ್ವಿ. ಇನ್ನು ಮುಂದೆ ನಾವು ಫ್ಯೂಚರಲ್ಲಿ ಕೂಡ ನಾವು ಇದನ್ನು ಯಾವುದೋ ರೀತಿಯಿಂದ ಈ ರೀತಿ ನಡೆದಾಗನೇ ನಾವು ಎಚ್ಚರಿಕೆ ವಹಿಸ್ತೀವಿ. ಅದೇ ರೀತಿಯಲ್ಲಿ ಮೈನ್ಸ್ ಆ್ಯಂಡ್ ಜಿಯಾಲಜಿ ಅವರು ಸಹ ಇದ್ದಾರೆ, ಅವರನ್ನು ಸಹ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಈ ಒಂದು ಅಕ್ರಮ ನಡೀತಾ ಇರೋದು ತಮ್ಮ ಗಮನಕ್ಕೆ ಇದೆಯಾ ಹೇಗೆ ಸರ್? ಗಮನಕ್ಕಿದೆ. ಆಲ್ರೆಡಿ ನಾವು FIR ಮಾಡಿದ್ದೀವಿ.
ಇದಕ್ಕೆ ಸಂಬಂಧಪಟ್ಟಂತೆ FIR ಮಾಡಿದ್ವಿ. ಮತ್ತು ಇಲ್ಲಿ ಇರುವಂಥದ್ದು ಸ್ಯಾಂಡ್ ಬ್ಲಾಕ್ಸ್ನ ಹಟ್ಟಿ ಗೋಲ್ಡ್ ಅವ್ರಿಗೂ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಅವರು EC ಬಂದಿಲ್ಲ ಅಂತೇಳಿ ಸ್ವಲ್ಪ ತಡೆ ಹಿಡಿದಿದ್ದಾರೆ. ಅಲ್ಲ ಸರ್, ಹಟ್ಟಿ ಗೋಲ್ಡ್ ಮೈನ್ಸ್ವ್ರಿಗೆ ಮಾಡಿದರೆ ಈ ರೀತಿಯ ಒಂದು ನದಿ ಅಗೆಯೋದಕ್ಕೆ ಎಷ್ಟು ಇದು ಇರುತ್ತೆ ಸರ್, ಅದು ಅವಕಾಶ ಇರುತ್ತೆ ಎಷ್ಟುವರೆಗೂ? ಇಲ್ಲ, 1 ಮೀಟ್ರ್ವರೆಗೆ ಇರ್ತದೆ. 1 ಮೀಟರ್ ಟು 3 ಮೀಟರ್ಸ್. ಇಲ್ಲ, 1 ಮೀಟ್ರ್ ಆಗಿದೆ. ನೋಡಿ ಅದ್ರ ಬಗ್ಗೆ ನಾವು ಕ್ರಮ ವಹಿಸ್ತೀವಿ. ಈಗ ಆಲ್ರೆಡಿ ಹಿಂದಿನ ದಿನಗಳಲ್ಲಿ ನಾವು FIR ಮಾಡಿದ್ದೀವಿ ಸಂಬಂಧಪಟ್ಟಂತೆ. ಇದರ ಈ ಸ್ಟಾಕ್ ಮೇಲೆ 197 ನಂಬರ್ ಮೇಲೆ ಆಲ್ರೆಡಿ FIR ಮಾಡಿದ್ದೀವಿ. ಅಲ್ಲ, ಈಗ ಈ ಕೃಷ್ಣಾ ನದಿ ಎಷ್ಟು ವ್ಯಾಪ್ತಿಯಲ್ಲಿ ಈ ದಂಧೆ ನಡೀತಾ ಇದೆ ಸರ್ ನಿಮ್ಮ ಅಂದಾಜುವರೆಗೆ? ಎಷ್ಟು ವ್ಯಾಪ್ತಿಯಲ್ಲಿ? ನಮ್ಮ ಗಮನಕ್ಕೇನು ಬಂದಿಲ್ಲ. ಈಗ ಬಂದಿರೋಂದ್ರೆ ಕ್ರಮ ವಹಿಸ್ತೀವಿ. ಅಲ್ಲ, ಇದು ನಮ್ಮ ಈಗ ಯಾದಗಿರಿ ಜಿಲ್ಲೆಯಲ್ಲಿ ಅಷ್ಟೇ ಸಪ್ಲೈ ಆಗುತ್ತಾ, ಈ ಬಿಟ್ಟು ಬೇರೆ ರಾಜ್ಯಗಳಲ್ಲೂ ಸಪ್ಲೈ ಆಗುತ್ತಾ ಈ ಮರು ಅಂತ? ಬೇರೆ ರಾಜ್ಯ ಸಪ್ಲೈ ಆಗಲ್ಲ. ಲಾಸ್ಟ್ ಇದಂದರೆ ಬೀದರ್ ಗುಲ್ಬರ್ಗ ಹೋಗುತ್ತೆ ಅಷ್ಟೇ. ಇಲ್ಲಿಂದ ಲೀಗಲ್ ಆಗಿ ಡಕ್ಕಗಳಿದ್ದಾವೆ, ಲೀಗಲ್ ಆಗಿ ಹಟ್ಟಿ ಗೌರ್ಮೆಂಟ್ಸಿಂದ ರಾಯಲ್ಟಿ ಕೊಡ್ತಾರೆ, ಅಲ್ಲಿಂದನೇ ಸಪ್ಲೈ ಆಗುತ್ತೆ. ಅಲ್ಲ, ಈಗ ಜಿಲ್ಲೆಯಲ್ಲಿ ಈ ರೀತಿ ನಡೀತಾ ಇರೋದು ತಮ್ಮ ಗಮನಕ್ಕೆ ಇದ್ರೂ ಸಹ ಇದನ್ನು ತಡೆಗಟ್ಟೋಕೆ ಯಾಕೆ ಆಗ್ತಾ ಇಲ್ಲ ಅಂತ? ಗಮನಕ್ಕೆ ಇದ್ದ ಸಲ FIR ಮಾಡಿದ್ದೀವಿ. FIR ಆಲ್ರೆಡಿ ಆಗಿದೆ. 190/7 ಆಲ್ರೆಡಿ 2023 ಅಂದರೆ 6 ಮಂತ್ ಅಂದರೆ ಬಿಫೋರ್ 2 ಮಂತ್ಸಲ್ಲಿ FIR ಆಲ್ರೆಡಿ ಮಾಡಿದ್ದೀವಿ. ಇದಿಷ್ಟು ಏನು ಇಲ್ಲಿನ ಅಧಿಕಾರಿಗಳು ಸಹ ಹೇಳ್ತಾ ಇರುವಂಥದ್ದು. ಏನು ಈ ಒಂದು ಅಕ್ರಮದ ಬಗ್ಗೆ ಇವಾಗ ನಮ್ಮ ಮಾಹಿತಿಗೆ ಬಂದಿದೆ. ಇನ್ನಾದರೂ ಎಚ್ಚೆತ್ತುಕೊಂಡು ನಾವು ಈ ಅಕ್ರಮವನ್ನು ತಡೆಯುವಂಥ ಕೆಲಸ ಮಾಡ್ತೀವಿ. ಈಗಾಗಲೇ ಕೆಲವಷ್ಟು ವ್ಯಕ್ತಿಗಳ ವಿರುದ್ಧ ಏನು FIR ಕೂಡ ದಾಖಲು ಮಾಡಿದ್ದೀವಿ ಅನ್ನೋಂಥ ಮಾತನ್ನು ಸಹ ಹೇಳ್ತಾ ಇರುವಂಥದ್ದು. ದಿವಿತ್, ನಾಗರಾಜ್, ನೀವು ಹಾಗೆ ಹೊರಡಲಿರಿ. ಮತ್ತೊಂದು ಕಡೆ ಓಂ ಪ್ರಕಾಶ್ ಗಮನಿಸ್ತಾ ಇದ್ದೀರಿ, ಇಲ್ಲಿವರೆಗೂ ಕೂಡ ಯಾರಿಗೂ ಕೂಡ ಅಧಿಕಾರಿಗಳಿಗೆ ಮಾಹಿತಿ ಇರಲಿಲ್ವಂತ? ಏನು ಮಾಡ್ತಾ ಇದ್ರು ಹಾಗಾದ್ರೆ? ಸ್ಥಳಕ್ಕೂ ಕೂಡ ಭೇಟಿ ಕೊಟ್ಟಿರಲಿಲ್ವಂತ? ಖಂಡಿತವಾಗೂ ಅಶ್ವದ್ವಿತ್, ಏನು ಕೃಷ್ಣಾ ನದಿಯಲ್ಲಿ ಎಗ್ಗಿಲ್ಲದೆ ನಡೀತಾ ಇರುವಂಥ ಅಕ್ರಮ ಮರಳು ದಂಧೆ ಬಗ್ಗೆ ಎಲ್ಲ ಅಧಿಕಾರಿಗಳಿಗೂ ಕೂಡ ಗೊತ್ತಿರುವಂಥ ವಿಚಾರ. ಆದರೆ ಅಧಿಕಾರಿಗಳು ಸ್ಥಳಕ್ಕೆ ಬರೋದಕ್ಕೆ ಮೀನಾಮೇಷ ಎಣಿಸ್ತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಯಾಕಂತಂದರೆ ಇಲ್ಲಿ ರಾಜಕೀಯ ಒತ್ತಡ, ಪ್ರಭಾವಿ ನಾಯಕರ ಏನು ಒತ್ತಡದಿಂದ ಅಧಿಕಾರಿಗಳು ಕೂಡ ಏನು ಇಲ್ಲಿ ಬಂದು ಏನು ನಡೀತಾ ಇದೆ ಅನ್ನೋಂಥ ನೋಡೋದಕ್ಕೂ ಗೋಜಿಗೂ ಹೋಗಿರಲಿಲ್ಲ. ಆದರೆ ಇವತ್ತು ರಿಪಬ್ಲಿಕ್ ಕನ್ನಡ ತಂಡ ಏನಿದೆ ಅದು ಖುದ್ದು ಕೃಷ್ಣಾ ನದಿಯಲ್ಲಿ ಇಳಿದು ಇವತ್ತು ಗ್ರೌಂಡ್ ರಿಪೋರ್ಟನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಜೊತೆಗೆ ಇಡೀ ಅಕ್ರಮದ ಬಗ್ಗೆ ಬೆಳಗ್ಗೆಯಿಂದ ಎಲ್ರಿಗೂ ಕೂಡ ಪ್ರಶ್ನೆ ಮಾಡೋದಕ್ಕೆ ಮುಂದಾಗಿತ್ತು. ಅಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಕ್ರಮ ನಡೀತಾ ಇದ್ರೂ ಕೂಡ ಅಧಿಕಾರಿಗಳು ಯಾಕೆ ಸ್ಥಳಕ್ಕೆ ಬರ್ತಾ ಇಲ್ಲ, ಸಂಬಂಧಪಟ್ಟಂಥ ಏನು ಅಕ್ರಮ ಮರಳು ದಂಧೆಕೋರರ ಮೇಲೆ ಯಾಕೆ FIR ದಾಖಲು ಮಾಡಿಕೊಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ನಿರಂತರವಾಗಿ ಮಾಡ್ತಾ ಇತ್ತು. ಜೊತೆಗೆ ಪೊಲೀಸ್ ಇಲಾಖೆಗೂ ಕೂಡ ಏನು ರಿಪಬ್ಲಿಕ್ ಕನ್ನಡ ತಂಡ ಇಲ್ಲಿನ ವಾಸ್ತವತೆಯ ಬಗ್ಗೆ ಏನು ಅವರಿಗೆ ಸಾಕಷ್ಟು ಮನವರಿಕೆ ಮಾಡಿಕೊಟ್ಟಿತ್ತು. ಅದಾದ ಬಳಿಕ ಇದೀಗ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆ ಒಂದು ಏನು ಕೃಷ್ಣಾ ನದಿಯ ಏನು ಅಕ್ರಮ ಮರಳು ದಂಧೆಯ ಗಣಿಗಾರಿಕೆ ನಡೆಯುವಂಥ ಸ್ಥಳಕ್ಕೆ ಬಂದಿರುವಂಥದ್ದು. ಇದೀಗ ಪರಿಶೀಲನೆಯನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಭಾಳ ಪ್ರಮುಖವಾಗಿ ಇಲ್ಲಿ ಒಂದು ಅಧಿಕಾರಿಗಳ ಜಾಣ ನಡೆ ನಾನು ಹೇಳ್ತೀನಿ. ಈಗಾಗಲೇ ಬಂದಂಥ ಸಂದರ್ಭದಲ್ಲೇ ಅವರು ಯಾರ ಮೇಲೆ FIR ಮಾಡ್ಕೋಬೇಕು ಅನ್ನೋಂಥದ್ದು ಕೂಡ ಇಲ್ಲ, ಅನ್ನೋನ್ ಪರ್ಸನ್ಸ್ ಅಂತೇಳಿ ಇದು ಈಸಿಯಾಗಿ ಪ್ಲ್ಯಾನನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಯಾರು ಅಕ್ರಮ ನಡೆಸ್ತಾ ಇದ್ದಾರೆ ಅನ್ನೋಂಥದ್ರ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ, ಜಗಜ್ಜಾಹೀರಾಗಿರುವಂಥ ವಿಚಾರ. ಆದರೆ ಅಧಿಕಾರಿಗಳು FIR ಮಾಡುವಂಥ ಸಂದರ್ಭದಲ್ಲಿ ಮೈನ್ಸ್ ಅವರು ಒಂದು ದೂರು ಕೊಡುವಂಥ ಸಂದರ್ಭದಲ್ಲಿ ಬಹಳ ಒಂದು ಚಾಣಾಕ್ಷತನದ ನಡೆಯನ್ನು ಕೊಡ್ತಾರೆ. ಅಂದರೆ ಅವರು ಯಾರೋ ಅನ್ನೋನ್ ಪರ್ಸನ್, ಯಾರೋ ಗೊತ್ತಿಲ್ಲದೆ ಇರುವಂಥವ್ರು ಈ ಒಂದು ಅಕ್ರಮ ಮರಳು ದಂಧೆಯನ್ನು ಮಾಡ್ತಾ ಇರ್ತಾರೆ ಅಂತೇಳಿ ಆ ರೀತಿಯಾದಂಥ ಒಂದು ಪ್ಲ್ಯಾನನ್ನು ಇದೀಗ ಮಾಡ್ತಾ ಇರುವಂಥದ್ದು. ಆದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ, ನಾನೀಗ ದೃಶ್ಯದಲ್ಲಿ ಮತ್ತೊಂದು ಬಾರಿ ತೋರಿಸ್ತೀನಿ, ಇಷ್ಟು ದೊಡ್ಡ ಮಟ್ಟದಲ್ಲಿ ಮರಳನ್ನು ಶೇಖರಣೆ ಮಾಡಿಟ್ಟಿರ್ತಾರೆ. ಇದರ ಹಿಂದೆ ದೊಡ್ಡ ದೊಡ್ಡ ವ್ಯಕ್ತಿಗಳ, ದೊಡ್ಡ ದೊಡ್ಡ ರಾಜಕಾರಣಿಗಳ, ಪ್ರಭಾವಿಗಳ ಕೈವಾಡ ಇಲ್ಲದೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಮರಳು ಶೇಖರಣೆ ಮಾಡಿಕೊಂಡು ಬಿಂದಾಸಾಗಿ ಪ್ರತಿನಿತ್ಯ ನೂರಾರು ಟಿಪ್ಪರ್ ವೆಹಿಕಲ್ಗಳಲ್ಲಿ ಏನು ಮರಳನ್ನು ಸಾಗಿಸುವಂಥ ಅದರ ಹಿಂದೆ ಯಾರೋ ಜನಸಾಮಾನ್ಯರು ಅಥವಾ ಸಾಮಾನ್ಯರಂತೂ ಇರೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ಇದರಿಂದ ಪ್ರಭಾವಿಗಳು ಇರೋದಂತೂ ಪಕ್ಕಾ ಆಗಿರುವಂಥದ್ದು. ಈಗ ಸ್ಥಳಕ್ಕೆ ಭೇಟಿ ನೀಡಿರುವಂಥ ಅಧಿಕಾರಿಗಳು ಸ್ಥಳವನ್ನು ಪರಿಶೀಲನೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಸ್ಥಳ ಪರಿಶೀಲನೆ ನಡೆಸಿದ ಬಳಿಕ ಪರ್ಫೆಕ್ಟ್ ಆಗಿ ಇದು ಯಾರಿಗೆ ಸೇರಿರುವಂಥದ್ದು, ಯಾರು ಏನು ಇಲ್ಲಿ ಅಕ್ರಮ ದಂಧೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋಂಥದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಕಲೆ ಹಾಕ್ಕೊಂಡು ಅಂಥವರ ಮೇಲೆ ಕೇಸನ್ನು ದಾಖಲಿಸ್ಕೊಂಡು FIR ದಾಖಲಿಸ್ಕೊಂಡು ಕ್ರಮವನ್ನು ಕೈಗೊಳ್ಳಬೇಕು. ಒಂದು ವೇಳೆ ಅದನ್ನು ಮಾಡದೆ ಹೋದರೆ ಯಾರೋ ಅಪರಿಚಿತರು ಅಥವಾ ಅನ್ನೋನ್ ಪರ್ಸನ್ಸ್ ಈ ಒಂದು ದಂಧೆಯನ್ನು ಮಾಡ್ತಾ ಇದ್ದಾರೆ ಅಂತಂದರೆ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರೋದಿಲ್ಲ, ಅದನ್ನು ಕೂಡ ಪ್ರಶ್ನೆ ಮಾಡುವಂಥ ಕೆಲಸ ಮಾಡುತ್ತೆ ಅಶ್ವದ್ವಿತ್.